ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ. ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡೆ, ಆಲ್ಮೋಸ್ಟ್ ಅಂತೆಲ್ಲ ಮಾರ್ನಿಂಗ್ ರೂಟೀನ್ ಮುಗ್ದತಿ. ಟಿಫಿನ್ ಆದಮೇಲೆ ಸಿದ್ದಿನ ಸ್ಕೂಲ್ ಇಲ್ಲ ಖರೆ ಅಂದ್ರೂ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಟಿಫಿನ್ ಬಾಕ್ಸ್ ಅದು ಮಾಡ್ಬೇಕಾದ್ರೆ ಧೀರಜ್ಗೆ ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ನಾಷ್ಟ ತಿಂದು ಡಬ್ಬ ತೊಗೊಂಡು ಹೋಗ್ತಾನೆ ಧೀರಜ ಮತ್ತು ಮನೆಯವ್ರಿಗೆ. ಟಿಫಿನ್ ಬಾಕ್ಸ್ ತೊಗೊಂಡೋದ್ರೆ ಅವ್ರಿಗೆ ಮಾಡ್ತೀನಿ, ಇಲ್ಲಾಂದ್ರೆ ನಮ್ಮ ಬ್ರೇಕ್ಫಾಸ್ಟ್ ಅಷ್ಟು ನಾಷ್ಟ ಅಷ್ಟೇ ಮಾಡಿರ್ತೀನಲ್ಲ. ಸಿದ್ದು ಸ್ಕೂಲ್ ಇಲ್ಲ ಖರೆ ಹೇಳ್ಬೇಕಂದ್ರೆ ಅಷ್ಟು ಲಗು ಹೇಳಂಗಿಲ್ಲ, ಅಂದ್ರೂ ಒಂದು ಸ್ವಲ್ಪ ಬೆಳಗ್ಗೆ ಎದ್ದು ಮಾಡೋದಕ್ಕಾಗತ್ತೆ. ಲೇಟಾಗಿ ಹೇಳ್ತೀನಂದ್ರೆ ನಡೆಯಂಗಿಲ್ಲ, ಯಾಕಂದ್ರೆ ಧೀರಜ 8:30 ಅಷ್ಟೊತ್ತಿಗೆ ಮನೆಗೆ ಬಿಡ್ಬೇಕು ಅನ್ನೋ. ಹೀಗಾಗಿ ಒಂದು ಸ್ವಲ್ಪ ಮತ್ತು ಮನೆ ಹೊಸಲಾಗಿ ಹೇಳಬೇಕು ನೋಡ್ರೆ ಅಷ್ಟು ಲಗು ಹೇಳಂಗಿಲ್ಲ. 5:30 ಹಿಂಗೆ ಎದ್ದಿರ್ತೀನಿ. ಸಿದ್ದು ಸ್ಕೂಲ್ ಇರ್ತಂದ್ರೆ, ಯಾಕಂದರೆ ಸಿದ್ದುಂದು 2 ಬಾಕ್ಸು ಮತ್ತು ಅವನಿಗೆಲ್ಲ ಬುಕ್ಸ್ ಇಟ್ಕೊಡೋಣ, ಇಲ್ಲೋ ನೀರಿನ ಬಾಟಲ್ ಅದು ಅದೆಲ್ಲ ಅವನು 7:20 ಬಿಟ್ಕೊಡ್ತಾನೆ. ಈಗ ಟೈಮಿಂಗೂ ಈ ವರ್ಷದಿಂದ ಅಂದರೆ ಈ ಜೂನಿಂದ ನಾವು ಟೈಮಿಂಗ್ ಸ್ಕೂಲ್ ಟೈಮಿಂಗ್ ಮತ್ತು ಅರ್ಧ ತಾಸು ಜಾಸ್ತಿ ಆಗೋದೈತಿ. ಆಗಲೇ ಆ ನೋಟಿಸ್ ಬರೋದು, ಯಾಕಂದರೆ 6th ಸ್ಟ್ಯಾಂಡರ್ಡ್ ಅಲ್ಲ ಈ ವರ್ಷವನ್ನು. ಹೀಗಾಗಿ ಟೈಮಿಂಗೂ ಈಗ 2:45 ಬಿಡ್ತಾರೆ. ಮೊದಲೆಲ್ಲ 2:15 ಬಿಡ್ತಿದ್ರು. 2:30 ಅಷ್ಟೊತ್ತಿಗೆ ಮನೆಗೆ ಬರ್ತಿದ್ದೆ. ಈಗ 2:45 ಸ್ಕೂಲ್ ಬಿಟ್ಟ ಮೇಲೆ ಮತ್ತು ನಾವು ಕರ್ಕೊಂಡ್ಬಂದ್ರೆ 3:10 ಆಗ್ತದೆ ಒಮ್ಮೆ. ಯಾಕಂದ್ರೆ ಸ್ಕೂಲ್ ಮುಂದೆ ಗೊತ್ತಲ್ರಿ, ಪೇರೆಂಟ್ಸ್ ಕರ್ಕೊಂಬರೋದು ಸಿಕ್ಕಾಪಟ್ಟೆ ಗದ್ದಲ. ಆಮೇಲೆ ಬಸ್ಸು ಅವು ಎಲ್ಲ ಒಂದೇ ಟೈಮಿಗೆ ಜಮಾ ಆಗಿಬಿಡ್ತಾವಲ್ಲ. ಸೊ ಅವಾಗ ರಶ್ ಇರುತ್ತೆ ನೋಡೋಣ. ಇನ್ನು ಜೂನಿಂದ ಮತ್ತು ಟೈಮಿಂಗ್ ಅಂತೂ ಎಲ್ಲ ಚೇಂಜ್ ಐತಲ್ಲ. ಅವ್ನು ಏಪ್ರಿಲ್ ಹೆಂಗಿರ್ತದೆ, ಏಪ್ರಿಲ್ ಸೇಮ್ ಟೈಮೇ ಇತ್ತು. ಮತ್ತು ಲಾಸ್ಟಿಗೆ 10 days ಏನು ಜಲ್ದಿನ ಬಿಟ್ಟರೆ ಏಪ್ರಿಲ್ದಾಗ. ಯಾಕಂದರೆ ಸಿಕ್ಕಾಪಟ್ಟೆ ಈಗೂ ಅಷ್ಟು ಬಿಸಿಲು ಐತೆ ನೋಡ್ರಿ. ಇಲ್ಲಿ ಇಷ್ಟು ಬಿಸಿಲು ಐತೆ, ಎಲ್ಲ ಕಡೆಗೂ ಹಂಗೈತಿ. ಇಲ್ಲೇ ವಿಪರೀತ ಬಿಸಿಲು, ಹೊರಗಡೆ ಹೋಗೋಕ್ಕಾಗಲ್ಲ. ಹಂಗೆ ಖರೆ ಹೇಳ್ಬೇಕಾದ್ರೆ ಸಿದ್ದು ಸ್ಕೂಲಿಂದ ಮಧ್ಯಾಹ್ನ 2:30 ಕರ್ಕೊಂಬಂದ್ರೆ ಲಘು ರೆಡಿ ಮಮ್ಮಿ ಹಂಗೆ ಅಂತಿರ್ದಾನ. ಅಷ್ಟು ಬಿಸಿಲೈತೆ ಏಪ್ರಿಲ್ದಾಗ. ನೋಡ್ಬೇಕು ಇನ್ನೇನು ಮಳೆ ಅಂತೂ ಏನು ಸ್ಟಾರ್ಟ್ ಆಗಿಲ್ಲ ರೀ. ಇನ್ನು ಒಂದು ಸತಿ ಏನೋ ಒಂದು ಸ್ವಲ್ಪ ಬಂದಿತ್ತು ಅಷ್ಟು, ಅದಾದಮೇಲೆ ಏನು ಮಳೆ ಅಂತೂ ಬಂದಿಲ್ಲ. ಸೊ ನೋಡೋಣ. ಮತ್ತು ಮಾರ್ನಿಂಗ್ ರೂಟೀನಾಗ ಸಿದ್ದಿಂದೆಲ್ಲ ಶೇರ್ ಮಾಡ್ಕೊತೀನಿ. ರೂಟೀನ್ ಈ ವರ್ಷದೆಲ್ಲ ಹೆಂಗೆ ಏನು ನಡೀತೈತಿ ಅಂತಂದು. ಇನ್ನು ಬೆಳಗ್ಗೆ ಇವರು ಟಿಫಿನ್ ಬಾಕ್ಸಿಗೆ ಅಂತ ಕ್ಯಾಬೇಜ್ ಗೋಬಿ, ನಾವು ಕೋಸ್ಗಡ್ಡೆ ಅಂತೀವಿ, ಬಂದು ಗೋಬಿ ನೀವು ಹೇಳ್ತಾರೆ ಅದಕ್ಕೆ. ಸೊ ನಾವಂತೂ ಕೋಸ್ಗಡ್ಡೆ ಇಲ್ಲ ಕ್ಯಾಬೇಜ್ ಅಂತ ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ಸ್ವಲ್ಪ ಡಿಫ್ರೆಂಟಾಗೆ ಮಾಡಿದ್ದೀನಿ, ಶೇರ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ನಾನು ಹಿಂದಿನ ಬ್ಲಾಗ್ನಾಗ ಅದು. ಸೊ ಪಟ ಏನು ಮಾಡಿದೆ ಅಂದರೆ ಹಾಗೆ ಟ್ರೈಪಾಡ್ ಇಟ್ಕೊಂಡು ಹಾಕೊಂಡು ಒಂದಿಷ್ಟು ವೀಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡ್ಕೊತೀನಿ ಹೆಂಗೆ ಮಾಡೀನಿ ಅಂತಂದ್ರೆ. ಇನ್ನೊಂದು ಸ್ವಲ್ಪ ಪಲ್ಯ ಐತಿ, ಎಲ್ಲ ಟಿಫಿನ್ ಬಾಕ್ಸಿಗೆಲ್ಲ ತೋರಿಸ್ತೀನಿ. ಮಧ್ಯಾಹ್ನಕ್ಕೆ ಏನು ಮಾಡೋ ಆಗಿಲ್ಲ, ನಾನು ಮಾಡಿ ಇಟ್ಕೊಂಡಿನಿ. ಮೊದಲು ಡಿಫ್ರೆಂಟಾಗಿ ಮಾಡಿ ಅದನ್ನ ಇದನ್ನ ಈ ಕ್ಲಿಪ್ಸ್ನಾಗ ನಾನು ಶೇರ್ ಮಾಡ್ಕೊತೀನಿ, ಆ್ಯಡ್ ಮಾಡ್ತೀನಿ. ಯಾಕಂದರೆ ಪ್ರಾಪರಾಗಿ ಬ್ಲಾಗ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ಭಾಳ ಗಡ್ಬಡ ಆಗ್ಬಿಡ್ತಾರೆ. ಈಗ ಬಿಸಿಲು ಅಂದ್ರೆ ಬಿಸಿಲೆಲ್ಲ ಮೊದಲು ಅಡುಗೆ ಮನೆಯಾಗ ಫ್ಯಾನ್ ಐತಿ ಕರೆ, ಫ್ಯಾನ್ ಹಾಕಿದ್ರೆ ಗ್ಯಾಸಿಗೆ ಆಗ್ತೈತಿ ಅಂತಂದೇಳಿ ಕಿಟಕಿ ತೆಗೆದು ಅಷ್ಟೊಂದು ಕಾಲು ಬರೋಂಗಿಲ್ಲ. ರೊಟ್ಟಿ ಚಪಾತಿ ಮಾಡೋದೈತಂದ್ರೆ ಬೆಳಗ್ಗೆನೇ ಮಾಡಿಬಿಡ್ತೀನಿ. ಆಮೇಲಂತೂ ಅಡುಗೆ ಮನೆಯಾಗ ಬರೋಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ಹೆಂಗೆ ಆಕತಿ ಅಷ್ಟು ಹಂಗೆ ಎಲ್ಲ ನೀರು ಸುರಿತಿರ್ತೈತಿ. ಪಟ್ ಬೆಳಗ್ಗೆ ಏನು ಕೆಲಸ ಮಾಡ್ಕೋತೀನಲ್ಲ ಅದೇ ಕೆಲಸ ನನಗೆ ಕರೆ ಆಗ್ಬಿಡೋದು. ಪಟ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆಲ್ಲ ಸ್ನಾನ ಮಾಡೋದು. ಮತ್ತೇನು ನಮ್ಮ ಸಿದ್ದು 2 ಸತಿ ಸ್ನಾನ ಮಾಡಿಬಿಟ್ಟೈತಿ ಬಿಸಿಲಿಗೆ. ಮತ್ತು 4 ಗಂಟೆಗೆ ಹಿಂಗೆ ಏನಾದರೂ ಕೆಳಗಡೆ 5 ಗಂಟೆಗೆ ಆಟ ಆಡ್ಬೋದು ಅಂತಂದ್ರೆ ಮತ್ತೊಂದು ಸ್ನಾನ ಮಾಡೋದು. ಬರೀ ಇದೇ ನೋಡೋದು. ಸಿಕ್ಕಾಪಟ್ಟೆ ಬಿಸಿಲು ಅಂದ್ರೆ ಬಿಸಿಲೈತಿ. ಸೊ ಇಷ್ಟು ನಡ್ದೈತಿ. ಅದನ್ನ ಗೋಬಿ ಪಲ್ಯ ಹೆಂಗೆ ಮಾಡೀನಿ ಅಂತ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ. ಮಸ್ತ್ ಆಗೈತಿ. ಸೊ ಇದು ಹೆಂಗೆ ಮಾಡೀನಿ ಅಂತ ಹೋಗಿ ಟಿಪ್ಸ್ ನೋಡ್ಕೊಂಬರ್ರಿ. ಮತ್ತು ಹಂಗೆ ನಾನು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇಲ್ಲ ಬೆಳಗ್ಗೆ ಟಿಫಿನ್ ಬಾಕ್ಸಿಗೆಲ್ಲ ರೆಡಿ ಮಾಡೋಕ್ಕಾಗ್ತೀನಿ ನೋಡಿರಿ. ಫಸ್ಟಿಗೆ ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡಿನಿ. ಈ ಕಡೆಗೆ ನಾನು ಪಲ್ಯದ್ದು ಮತ್ತು ಟೀ ಮತ್ತು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಂತಂದ್ರೆ ಚಪಾತಿ ಹಿಟ್ಟು ನೆನಿತೈತಲ್ಲ, ಚಪಾತಿನೂ ಚಲೋ ಆಗ್ತವೆ. ಯಾಕಂದರೆ ಎಲ್ಲ ಕಟ್ ಮಾಡ್ಕೊಳ್ಳೋದು ಮತ್ತು ಏನಾರು ನಾಷ್ಟಕ್ಕೆ ಏನಾರು ಬೇಕಂದ್ರೆ ಅದನ್ನೆಲ್ಲ ರೆಡಿ ಮಾಡ್ಕೊಬೇಕಲ್ರಿ. ಹೀಗಾಗಿ ಫಸ್ಟ್ ಚಪಾತಿ ಹಿಟ್ಟು ಕಲಸಿರ್ತೀನಿ, ಆಮೇಲೆ ಪಲ್ಯದ ರೆಡಿ ಮಾಡ್ಕೊತೀನಿ, ಆಮೇಲೆ ನಾಷ್ಟಕ್ಕೆ ಏನು ಬೇಕು ಅದನ್ನು ಕೇಳ್ಕೊಂಡು ಅದೇ ಮಾಡ್ಕೊತೀನಿ. ಒಂದು ಸೈಡ್ ಹಂಗೆ ಹಾಲು ಮತ್ತು ಚಹಾ ಮತ್ತು ಬಿಸಿನೀರು ಕುಡಿತೀನಿ. ನಮ್ಮ ಮನೆಗೆ ಕರೆಕ್ಟ್ ಬ್ಯಾಸ್ಗಿಗೆ ಸ್ವಲ್ಪ ಕಡಿಮೆ ಮಾಡಿದ್ವಿ ನಾವು ಬಿಸಿನೀರು ಕುಡಿಯೋದು. ಬೆಚ್ಚಗೆ ನೀರು ಮಾಡ್ಕೊಂಡು ಕುಡಿತೀವಿ, ಇಲ್ಲಾಂದ್ರೆ ತಣ್ಣ ನೀರನ್ನು ಕುಡಿತೀವಿ ಅಂತ. ಸೊ ಇಷ್ಟು ನಡೆದೈತೆ ನೋಡ್ರಿ ಈಗ ಸದ್ಯ. ಇನ್ನು ಒಂದು ಕಡೆ ಹಂಗೆ ಹಾಲು ಟೀ ಇದೆಲ್ಲ ನಡೀತಿರ್ತೈತಿ. ಮತ್ತು ಅದ್ರ ಜೊತೆಗೆ ಒಬ್ಬೊಬ್ಬರ ಹೇಳೋದು, ಅವ್ರು ಫ್ರೆಶ್ ಆಗಿ ಬರೋದು, ಹಿಂಗೆ ಗದ್ದಲನೇ ಇರ್ತೈತೆ ನೋಡ್ರಿ ಬೆಳಿಗ್ಗೆ. ಇನ್ನು ಸ್ಕೂಲ್ ಶುರುವಾತಂದ್ರೆ ಬೇರೆ ಥರನೇ ಇರ್ತೈತಿ. ಇಲ್ಲಿ ನಾನು ಕ್ಯಾಬೇಜ್ ಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಇದ್ರೊಳಗೆ ಕಟ್ ಮಾಡ್ಕೊಳ್ಳೋಂತೂ ಮಸ್ತ್ ಸಣ್ಣಗೆ ಚಲೋ ಆಗ್ತೈತಿ. ಆಮೇಲೆ ಪಲ್ಯನೂ ಮತ್ತು ಡಿಫ್ರೆಂಟಾಗಿ ಸ್ವಲ್ಪ ಮಾಡಕತ್ತೀನಿ. ಮತ್ತು ಹೀಗಾಗಿ ಶೇರ್ ಮಾಡ್ಕೊಂಡಾಯ್ತು ಅಂತಂದು ಹೇಳಿ ಶೇರ್ ಮಾಡ್ಕೊಳಕತ್ತೀನಿ ನಿಮ್ಮ ಜೊತೆಗೆ. ಫಸ್ಟ್ ನಾನು ಒಂದು 1/4 ಕಿಲೋ ಇತ್ತನ್ರಿ, ಇದು ಒಂದು ಸಣ್ಣ ಗಡ್ಡಿ ಇತ್ತು
ಕ್ಯಾಬೇಜ್ ಗಡ್ಡಿದು. ಸೊ ಅಷ್ಟೆಲ್ಲ ಮಾಡ್ಕೊಂಡಿರ್ತು. ಅಷ್ಟು ಮಾಡ್ಕೊಂಬಿಟ್ರೆ ನಮ್ಮ ಮನೆಯವ್ರಿಗೆ, ನನಗೆ ಮತ್ತು ಧೀರಜ್ಗೆ, ಸಿದ್ದುಗೆ 4 ಜನರಿಗೆ ಕರೆಕ್ಟ್ ಆಕತಿ ಅಂತಂದು ಹೇಳಿ ಮಾಡಕತ್ತೀನಿ. ಸೊ ಫಸ್ಟ್ ಇದ್ರೊಳಗೆ ಕಟ್ ಮಾಡ್ಕೊಳಕತ್ತೀನಿ. ಇಲ್ಲ ಖರೆ ಹೇಳ್ಬೇಕಂದ್ರೆ ಇಷ್ಟು ಅನುಕೂಲ ಆಗೈತಲ್ರಿ ಇದು ಕಟ್ಟರು. ಭಾಳ ಅಂದ್ರೆ ಭಾಳ ಅನುಕೂಲ ಆಗೈತೆ ನನಗೆ. ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಮೋಸ್ಟ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮೀಶೋದೊಳಗೆ ನಾನು ತೊಗೊಂಡಿದ್ದು. ಇದು ಆಫರ್ ಇತ್ತು, ಒಂದು ಸಣ್ಣದು ದೊಡ್ಡದು. ಸೊ ಯಾವಾಗ ಎಷ್ಟೋ ಬಿದ್ದಿತ್ತು, 160 ಏನೋ ಬಿದ್ದಿರ್ಬೇಕು ಅನ್ನೋದು ಅನ್ಸುತ್ತೆ ರೀ. ಆಫರ್ನಾಗಿತ್ತು, ಬೈ 1 get 1 ಇತ್ತಲ್ಲ, ಹಿಂಗೆ ಪಟ್ನ ತೊಗೊಂಡಿದ್ದೆ ನಾನು. ಮೊದಲೇ ಒಂದಿತ್ತು ನನ್ನ ಕಡೆಗೆ, ಅದು ಬ್ಲೇಡ್ ಕಳೆದು ಹೋಗ್ಬಿಟ್ಟಿತ್ತು ರೀ. ಅದು ಬ್ಲೇಡ್ ಏನು ಮಾಡಿದೆ ಅಂದರೆ, ಏನಾದರೂ ಜಾಸ್ತಿ ಈಗ ನಾವು ಏನಾದರೂ ಕಟ್ ಮಾಡ್ತಿರ್ತೀವಲ್ಲ, ಅದೆಲ್ಲ ಉಳ್ಳಾಗಡ್ಡಿ ಸಿಕ್ಕಿೊಳಗೆ ನಾನು ಎಲ್ಲೇ ಕಳೆದ್ಬಿಟ್ಟಿದ್ದೆ ಅದನ್ನು. ಸೊ ಅದು ಕಳೆದಿತ್ತು ಅಂತಂದು ಹೇಳಿ ಇದನ್ನು ತೊಗೊಂಡಿದ್ದೆ. ಇದ್ರ ಜೊತೆಗೆ ಇನ್ನೂ ಒಂದು ಬಂದೈತಿ, ಸ್ವಲ್ಪ ದೊಡ್ಡದೈತಿ. ಮತ್ತು ಯಾವಾಗಾರ ತೋರಿಸ್ತೀನಿ ಅದನ್ನು. ಆಲ್ರೆಡಿ ಅನ್ಬಾಕ್ಸಿಂಗ್ ವಿಡಿಯೋ ಶೇರ್ ಮಾಡ್ಕೊಂಡು ನಾನು. ಸೊ ಇಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು, ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿನಿ. ಈರುಳ್ಳಿ ಏನು ಹಾಕ್ಕೊಂಡ್ರು ನಡೀತೈತಿ, ಖರೆ ಹೇಳ್ಬೇಕಂದ್ರೆ ಬಿಟ್ಟರು ನಡೀತೈತಿ. ಬಟ್ ನಾವು ಒಂದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ಫಸ್ಟಿಗೆ ನಮ್ಮ ಮನೆಯಾಗ ನಮ್ಮ ಸಿದ್ದು ಮತ್ತು ಧೀರಜ ಯಾರೂ ತಿಂತಿದ್ದಿಲ್ಲ, ಖರೆ ಹೇಳ್ಬೇಕಂದ್ರೆ ಕ್ಯಾಬೇಜ್ ಗಡ್ಡಿನ. ಕೋಸ್ಗಡ್ಡೆ ಐತಲ್ರಿ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಯಾವಾಗಾದರೂ ಒಂದು ಸತಿ ತಿನ್ನೋಕೆ ಅಡ್ಡಿ ಇಲ್ಲ ನೋಡಿರಿ. ವಾರಕ್ಕೆ ಒಂದು ಸತಿ, 15 ದಿನಕ್ಕೆ ಒಂದು ಸತಿ ಮಾಡಿರ್ತೀನಿ ನಾನು. ಸೊ ಇಲ್ಲಿ ಏನು ಮಾಡಿದೆ ಅಂತಂದ್ರೆ, ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಗೋಬಿ ಕ್ಯಾಬೇಜ್ನ, ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಮಸ್ತಾಗಿ ಬೇಯಿಸ್ಕೊಳಕತ್ತೀನಿ ಇಲ್ಲಿ. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಾಗಿ ಇಲ್ಲೇ ಬೇಯಿಸ್ಕೊಬೇಕು. ನಾನು ನೀರಂತೂ ಏನೂ ಸೇರ್ಸೋಕೆ ಹೋಗಿಲ್ಲ, ಯಾಕಂದ್ರೆ ನೀರೊಳಗೆ ಕ್ಲೀನಾಗಿ ನೆನೆ ಇಟ್ಟಿರೋ ತೊಳ್ಕೊಂಡಿದ್ದೆಲ್ಲ ನಾನು. ಹೆಚ್ಚಿದ್ದೇನಿರ್ತದಲ್ಲ, ಕೆಲವೊಬ್ಬರು ಮೊದಲೇ ತೊಳೆದಾಗ ಕಟ್ ಮಾಡ್ಕೋತಾರೆ. ನಾನು ಇವತ್ತು ಸಣ್ಣಗೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ತೊಳ್ಕೊಂಡು ಬಸಿ ಇಟ್ಕೊಂಡು ಹಾಕಕತ್ತೀನಿ. ಅಂದರೂ ಒಂದು ಸ್ವಲ್ಪ ನೀರು ಅನ್ನಿಸತ್ತಲ್ರಿ, ಹೀಗಾಗಿ ನಾನು ನೀರೇನು ಹಾಕೋಕ್ಕೆ ಹೋಗೋದಿಲ್ಲ. ಗ್ಯಾಸನ್ನು ಸಿಮ್ಮಾಗಿ ಇಟ್ಕೊಂಡು ಚೆಂದಾಗಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಹಸಿ ವಾಸನೆ ಕ್ಯಾಬೇಜ್ ಗಡ್ಡೆದೇನೆಲ್ಲ ಒಂಥರ ವಾಸನೆ ಬರ್ತೈತಿ ಬಿಡಿ ನಾವು ಬೇಯಿಸ್ಕೋಬೇಕಾದ್ರೂ. ಹೀಗಾಗಿ ಉಪ್ಪು ಹಾಕಿ ಮೊದಲು ಅದನ್ನ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅರಿಶಿಣ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟ ಹಾಕಿದ್ದು ನೋಡಿರಿ. ಇದಾದಮೇಲೆ ಮತ್ತು ಏನೂ ಹಾಕಿಲ್ಲ. ಇದಕ್ಕೆ ಇನ್ನು ನಾನು ಒಂದು ಸೈಡು ಚೆನ್ನಾಗಿ ಬೇಳೆ ಅಂತಾರಲ್ರಿ, ಮಸೂರ್ ದಾಲ್ ಅಂತಾರೆ ನಮ್ಮ ಕಡೆಗೆಲ್ಲ, ಚೆನ್ನಾಗಿ ಬೇಳೆ ಅಂತಾರೆ, ಅದನ್ನು ನೆನೆ ಇಟ್ಕೊಂಡಿದ್ದೆ. ಅದನ್ನು ಒಂದು ಸ್ವಲ್ಪ ನಾನು ಇದನ್ನು ನೆನೆ ಇಟ್ಟರೂ ಬರ್ತೈತಿ, ಜಸ್ಟ್ ಹಂಗೆ ತೊಳೆದು ಹಾಕಿದರೂ ಬರ್ತೈತೆ ನೋಡಿರಿ. ಈ ಬೇಳೆ ಖರೆ ಹೇಳ್ಬೇಕಂದ್ರೆ ಗ್ಯಾಸೂ ಆಗೋದಿಲ್ಲ, ಏನೂ ಆಗೋದಿಲ್ಲ ನೋಡಿರಿ. ನಾನಂತೂ ಈಗ ಹೆಚ್ಚಾಗಿ ನಾನು ಬೇಳೆ ಸಾಂಬಾರು ಆಯ್ತು, ಒಗ್ಗರಣೆಗೆ ಆಯ್ತು, ನಾನು ಈ ಮಿಕ್ಸ್ ಬೇಳೆನ ನಾನು ಉಪಯೋಗಿಸ್ತೀನಿ. ತೊಗರಿಬೇಳೆ ಮತ್ತು ಈ ಬೇಳೆ ಮತ್ತು ಹೆಸರುಬೇಳೆ 3 ಬೇಳೆನ ನಾನು ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ ಸಾರಿಗೆ. ಸೊ ಆ ರೀತಿ ಇದು ಮಾಡಿದರೆ ನಮಗೆ ಗ್ಯಾಸೂ ಆಗೋಂಗಿಲ್ಲ, ಮತ್ತು ರುಚಿ ಅಂತೂ ಖರೆ ಹೇಳ್ಬೇಕಂದ್ರೆ ರೀ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತೈತಿ ಸಾರೂ ಹಂಗೆ. ಸೊ ಇಲ್ಲಿ ಆ ಬೇಳೆ ನಾನು ಚೆನ್ನಾಗಿ ಬೇಳೆನ ಒಂದು ಸ್ವಲ್ಪ ತೊಳೆದು ಹಾಕ್ಕೊಂಡಿನಿ. ಇನ್ನೂ ತನಕ ಆದರೂ ನಾನು ನೀರು ಹಾಕ್ಕೊಂಡಿನಿ ನೋಡಿರಿ, ಯಾಕಂದ್ರೆ ಅಷ್ಟೇ ನನಗೆ ಕರೆಕ್ಟ್ ಆಕತಿ. ಯಾಕಂದ್ರೆ ಇದು ನಾವು ಚಪಾತಿಗೂ ತಿನ್ಬೋದು, ಪುರಿಗೂ ತಿನ್ಬೋದು, ರೊಟ್ಟಿಗೂ ತಿನ್ಬೋದು, ಮತ್ತು ಅನ್ನ ಸಾರಿದ್ರೆ ಸೈಡಿಗಂತೂ ಸೂಪರ್ ಸೈಡ್ ಡಿಶ್ ನೋಡಿರಿ. ಇದು ಪಲ್ಯ ಹಂಗೆ ಆಗ್ತೈತಿ, ಸ್ವಲ್ಪ ಡ್ರೈಯೇ ಇರಬೇಕು. ಇದಕ್ಕೆ ಇನ್ನೂ ಸಣ್ಣಾಗಿ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಯ್ತು ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಯ್ತು. ಇನ್ನು ಒಂದು ಸ್ವಲ್ಪ ನಾಳೆಗೆ ತರಕಾರಿ ಕ್ಲೀನ್ ಮಾಡಕ್ಕೆ ಹಲಸಂದಿಕಾಯಿ ಅದು ಹಲಸಂದಿಕಾಯಿ ಇಲ್ಲೇ ಹಿಂಗೆ ಇವನ್ನ ಇಷ್ಟಿಷ್ಟು ಕಟ್ಟಿ ಮಾರಾಕಿಟ್ಟಿರ್ತಾರೆ ನೋಡಿರಿ. ಇದ್ರೊಳಗೆ ಅದು ಮಾರ್ಕೆಟ್ ಒಳಗೆ ಇದು ಹಂಗೆ ಕಟ್ ಮಾಡೋದು. ಇನ್ನೊಂದು ಥರ ದಪ್ಪ ಇತ್ತು. ನಿನ್ನೆ ಸಾಯಂಕಾಲ ಕೊಟ್ಟಿದ್ದೆ, ಪಕ್ಕದ ಬಂದಿದ್ದೆ. ಸೊ ರಜಕ್ಕೆ ಊರಿಗೆ ಹೋಗಿದ್ದು, ಅಲ್ಲಿಂದ ಇವನ್ನ ಇಷ್ಟು ಸ್ಕೂಲ್ದಿಟ್ಟಿನಿ. ಇವು ಕಾಳು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಬಲ್ತಿದ್ದು ಬಿಡ್ತಾವಲ್ಲ, ಇವು ಒಂದು ಸ್ವಲ್ಪ ಎಳೆಯಬದಾವು. ಇವನ್ನ ಹಾಗೆ ಹೆಚ್ಚಿ ಪಲ್ಯ ಮಾಡಬೇಕು. ಇದಕ್ಕಿಂತ ಒಂದು ಸ್ವಲ್ಪ ತಗೊಂಡ್ರೆ ಕಾಳಾಗಿರ್ತಾವಲ್ರಿ ಒಳಗಡೆ, ಅವನ್ನ ಬೇರೆ ಕೊಟ್ಟಿಲ್ಲ. ಸೊ ಇಷ್ಟು ಸುಲಿದಿಟ್ಟಿನಿ. ನಾನು ಪಲ್ಯ ಮಾಡಬೇಕು ಅಂತ ಮಾಡಿದೆ. ಆ್ಯಕ್ಚುಲಿ ಇವನ್ನ ಚಲೋ ಆಗುತ್ತೆ. ಹಸಿ ಹಲಸಂದಿಕಾಳು ಪಲ್ಯ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ. ನಮ್ಮ ಮನೆಯವರು ವಡ ಮಾಡೋಂತಾರೆ. ಇಷ್ಟೊಳಗೆ ಏನು ವಡ ಮಾಡಬೇಕು ನೋಡಿರಿ. ಅಂದರೆ ಹಲಸಂದಿ ವಡನ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹೆಸರು ಬೇಳೆ ಮತ್ತು ಕಡಲೆಬೇಳೆ ಹಿಂಗೆಲ್ಲ ಬೇಳೆ ಒಂದು ಸ್ವಲ್ಪ ಹಾಕಿ ಸೈಡಿಗೆ ನೆನೆ ಇಟ್ಟು, ಮತ್ತು ಅದ್ರ ಜೊತೆಗೆ ಇದನ್ನು ಹಾಕಿ ರುಬ್ಬಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ರುಬ್ಬಿ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಹಾಕವು ವಡ. ಸೊ ಅದನ್ನು ಮಾಡ್ತೀನಿ ಒಂದು ಸ್ವಲ್ಪ. ಅದಕ್ಕೆ ಇವನ್ನ ಹಂಗೆ ಸುಲಿದು ನಿನ್ನೆ ಕೊಟ್ಲಲ್ಲ, ನಿನ್ನೆ ನಾನು ಒಂದು ಸ್ವಲ್ಪ ಹಂಗೆ ಇವನ್ನ ಏನು ಹಸಿ ಜಸ್ಟ್ ಸುಲಿದಿರ್ತೀವಲ್ರಿ, ಅವಾಗನ ಹಂಗೆ ಉಪ್ಪು ಹಾಕಿ ಹಿಂಗೆ ಫ್ರೈ ಮಾಡ್ಕೊತಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕವು. ಸೊ ವಡದ ಹೆಸರು ತೆಗೆದೇ ನಮ್ಮ ಮನೆಯವ್ರು ವಡ ಮಾಡಿದ್ರಾತು ಅಂತ ಇಟ್ಟೀನಿ. ಅಷ್ಟು ಸುಲಿದು ಕ್ಲೀನ್ ಮಾಡಿ ಇಟ್ಕೊಂಡೆ. ಮತ್ತು ನುಗ್ಗಿಕಾಯಿನೂ ಕೊಟ್ಟಾರ. ಆಮೇಲೆ ನುಗ್ಗಿಕಾಯಿನ ನೋಡ್ರಿ ಒಂದು ಉಳ್ಕೊಂಡದು. ಇದು ಇಷ್ಟಕ್ಕೈತಿ. ಇದ್ರೊಳಗೆ ಕಾಳಾಗ್ಯಾವ, ಇದ್ರೊಳಗೆ ಕಾಳಾಗಿಲ್ಲ. ಮತ್ತು ಇಷ್ಟು ಆಕೆ ಊರಿಗೆ ಹೋದ್ಲಂದ್ರೆ, ಮತ್ತು ಊರಿಂದ ಯಾರಾದರೂ ಬಂದ್ರೆ ಮಾತ್ರ ಇಷ್ಟು
ಕೆಸುವಿನ ಎಲೆ ತೊಗೊಂಬಂದಾಳ ನೋಡ್ರಿ. ಆಳು ಚುಪಾನ್ ಅಂತಾರೆ ಈ ಕಡೆಗೆ, ನಮ್ಮ ಕಡೆ ಕೆಸುವಿನ ಒಲೆ ಅಂತ ವಡೆ ಕೆಸುವಿನ ಎಲೆ ಅಂತಾರೆ. ಸೊ ಇದ್ರದ್ದು ಕೆಸುವಿನ ಎಲೆ ವಡೆ ಮಾಡ್ತೀನಿ, ಜಾಸ್ತಿ ಶೇರ್ ಮಾಡ್ಕೊಳ್ಳಿ. ಭಾಳ ದಿನ ಆಗಿತ್ತು, ಯಾವಾಗ ಒಂದು 2 ತಿಂಗಳಿಂದ ಮಾಡಿದ್ದೆ ನೋಡ್ರಿ. ಈಗ ಮತ್ತೆ ಈಗ ತಂದು ಕೊಟ್ಟಾಳ. ಸೊ ಈಗ ಮಾಡ್ತೀನಿ. ಇವಾಗ ಮಾರ್ಕೆಟ್ನಾಗ 5 ಎಲೆಗೆ 10 ರೂಪಾಯಿ, ಸಾರಿ 20 ರೂಪಾಯಿ ಅಷ್ಟು. ಇದು ಇನ್ನು ಮಳೆಗಾಲದಾಗ ಮತ್ತೆ ಸೋವೆ ಆಗ್ತಾವೆ. ಸೊ ಈಗೇನು ಮಾಡ್ತೀನಿ ಇನ್ನೊಂದು ಸ್ವಲ್ಪ. ಸೊ ಗೈಸ್ ಇಲ್ಲಿ ಕೂತೀನಿ ನೋಡ್ರಿ. ಈಗ ಶೆಕೆ ಅಂದ್ರೆ ಶೆಕೆ ಆಗುತ್ತೆ, ಫ್ಯಾನ್ ಹಚ್ಕೊಂಡು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆ ಕಡೆ ಈ ಕಡೆಯಿಂದ ಮುರಿದು ಬಿಟ್ಟು ಅದು ಏನಾರ ಒಂದು ಸ್ವಲ್ಪ ನೊರ್ಜು ಅಂತ ಹೇಳ್ತಾನೆ, ಏನಾರ ಹುಳ್ಕ ಪಳಕ ಇತ್ತಂದ್ರೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟೆ ಅಂದರೆ ಬೆಳಿಗ್ಗೆ ಕಟ್ ಮಾಡಿ ಮಸ್ತಾಗಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಯಾಕೆ ನಮ್ಮ ಸಿದ್ದು ನಗಿ ಬರೋದು ನೋಡ್ರಿ. ಏನು ಈ ಕಾಯಿ ನೋಡಿ ನಗಾಕತ್ತಿದ್ದ ಅವನು, ಏನು ಮಮ್ಮಿ ಅದು ಕಾಯಿ ಹಿಂಗೆ ನೋಡ್ರಿ. ಅಂದ್ರೆ ಅವ್ರದ್ದೆಲ್ಲ ಹೊಲ ರೈತರ ಜನ ಅಲ್ಲ, ಹೀಗಾಗಿ ಹೋದ್ಲಂತಂದ್ರೆ ಇವನ್ನೆಲ್ಲ ಎಲ್ಲ ತೊಗೊಂಡಿರ್ತಾಳೆ. ಸೊ ನನಗೂ ನಿನ್ನೆ ಊರಿಂದ ಬಂದು, ಇನ್ನು ಸ್ಕೂಲ್ ಶುರು ಆಗ್ತದೆ ಹೀಗಾಗಿ ನಿನ್ನೆ ಊರಿಂದ ಬಂದು ಸೊ ಎಲ್ಲ ಅಕ್ಕಪಕ್ಕದವ್ರಿಗೆ ಒಂದು ಸ್ವಲ್ಪ ಕೊಟ್ಟಳು. ಸೊ ನನಗಂತೂ ಕರೆ ಹೇಳ್ಬೇಕಂದ್ರೆ ಕೆಸುವಿನಲ್ಲಿ ಅಂತೂ ಭಾಳ ಸತಿ ಅಂದ್ರೆ ಭಾಳ ಸತಿ ಕೊಟ್ಟಾಳ. ಇನ್ನೊಂದು ಸಿದ್ದು ಕಟಿಂಗ್ ಮಾಡಿಸ್ಕೊಂಡು ನೋಡ್ರಿ. ಸ್ಕೂಲಿಗೆಲ್ಲ ರೆಡಿ ಆಗಕತ್ತಾನ. ಕೂದಲು ಸಿಕ್ಕಾಪಟ್ಟೆ ಅವನಿಗೆ ಇನ್ನೂ ಸ್ವಲ್ಪ ಬಿಡ್ಬೇಕಿತ್ತಂತ ಕೂದಲು. ತೋರಿಸ್ಕೊ, ಚೆನ್ನಾಗಿ ಮಾಡ್ಯಾರ ಪಜಿ, ತೋರಿಸು. ಚೆಂದಾಗೈತಿ ಇಲ್ಲ ಹೇಳ್ರಿ ಫ್ರೆಂಡ್ಸ, ಹೆಂಗಾಗೈತೆ ನೀ ಹೆಂಗೆ ಹಿಂಗೆ ತೋರಿಸ್ಕೊಡ. ಚೆಂದಾಗಿಲ್ಲ, ಚೆಂದಾಗಿ ಒಂದು 4 ದಿನದಾಗ ಇಷ್ಟು ಬರ್ತಾವಲ್ಲ ಸಿದ್ದು ನಿಮ್ಮ ಕೂದಲು, ಅಷ್ಟು ಬರ್ತಾವೆ. ಇವಾಗ ಒಂದು ಸ್ವಲ್ಪ ಹೈಟು ಎತ್ತರ ದಪ್ಪನೂ ಆಗಲ್ಲ. ಸ್ವಲ್ಪ ಕೂದಲಿಗೆ ಇರಬೇಕಿತ್ತು ನನಗೆ, ಅಂದ್ರೆ ಚೆಂದ ಕಾಣ್ತಿದೆ ಹಂಗೆ ಹಿಂಗೆ ಅಂತಂದು ನನ್ನ ಪುಟಾಗ ಒಂದು ಸ್ವಲ್ಪ ಅದ ಮಾಡಿ ನಿನ್ನೆ ನಾನು 2-3 ದಿನದಾಗ ಬರ್ತಾವೆ. ಬಿಸಿಲು ಅಂದ್ರೆ ಬಿಸಿಲೈತೆ, ಹಂಗೆ ಹಿಂಗೆ ಅಂದ್ರೆ ಇನ್ನೂ ಒಂದು 15-20 ದಿನ ಅಂತೂ ಮಳೆ ಬರೋ ಚಾನ್ಸಸ್ ಅಂತೂ ಕಡಿಮೆ ಐತಪ್ಪ. ಈ ಬಿಸಿಲು ಮೊದಲು ನಡೀತಾರೆ ಅಷ್ಟೊತ್ತಿಗೆ ಕೂದಲು ಬಂದ್ಬಿಡ್ತಾವೆ. ಅವು ಒಂದು ಸ್ವಲ್ಪ ಅವನು ಇವನಿಗೆ ಕಟಿಂಗ್ ಮಾಡೋನು ಫಸ್ಟ್ ಟೈಮ್ ಮೇಲೆ ಮಾಡೋಕ್ಕಿಂತ ನಾನು ಎಕ್ದಮ್ ಛೋಟಾ ಕರೋ ಅಂತಂದು ನಾವೆಲ್ಲ ಫುಲ್ ಸಣ್ಣಕ್ಕೆ ಮಾಡೋ ಅಂತ ಹೇಳಿದ್ದೆ ಅವನಿಗೆ. ಛೋಟಾ ಕರೋ ಅಂದ್ಬಿಟ್ಲೆ ಬರೋಬ್ಬರೇ ಇದನ್ನ ಮಾಡಬೇಡ ಅಂದರೂ ಮಾಡಿಲ್ಲಪ್ಪ. ಜಸ್ಟ್ ಸ್ವಲ್ಪ ಅದಾವೆ, ಇನ್ನೊಂದು ಅರ್ಧ ಇಂಚ್ ಬಡ್ಬೇಕಿತ್ತು ಅಷ್ಟೇ. ನೋಡ್ರಿ ಎಷ್ಟು ಚಂದ ಕಾಣಿಸುತ್ತೆ. ಗುಂಡು ಗುಂಡು ಟಕ್ಲೋ 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 ಹಾಗೆ ಟಕ್ಲೋ. ಅವನಿಗೆ ಈ ಕಾಯಿ ನೋಡಿ ನನಗೆ ಬರುತ್ತೆ. ನಾನು ಜಾಸ್ತಿ ತರಂಗಿಲ್ಲ, ಆದರೆ ಈ ಮಾರ್ಕೆಟ್ನಾಗೆಲ್ಲ ಹಿಂಗೆ ಕಟ್ಟಿಟ್ಟಿರ್ತಾರೆ ನಮ್ಮ ಮನ್ಯಾಗ, ಅಷ್ಟೊಂದು ಇಷ್ಟಪಡಂಗಿಲ್ಲ ಕರೆ ಹೇಳ್ಬೇಕಂದ್ರೆ. ಸೊ ಈಗ ಕೊಡಾಕತ್ತಿಂದ ನಾನು ಬಾಜು ಮನೆ ಕೊಡಾಕತ್ತಿದ್ದೆ ಎಲ್ಲ ತೇಗಾಕತ್ತಾರೆ. ನನ್ನ ಥರದ್ದು ಎಲ್ಲರೂ ಹೆಚ್ಚಾಗಿಲ್ಲ. ಸೊ ನುಗ್ಗಿಕಾಯಿ ಒಂದು ಕೊಟ್ಟಾಳ, ನುಗ್ಗಿಕಾಯಿ ಬರ್ತಾವೆ. ಮತ್ತೆಲ್ಲ ಹಾಲು ಬಿದ್ದು ಎಲ್ಲ ಬಿದ್ದು ಮತ್ತೆ ಬರ್ತಾವೆ. ನಮ್ಮ ಸಿದ್ದಿನ ಹಲ್ಲು, ನಮ್ಮ ಸಿದ್ದಿನ ಕೂದಲ ಎಲ್ಲ ಗಾಯ ಬರ್ತವೆ ನೋಡ್ರಿ. ಬರೀಲಿ ಕಣ್ಣಿಗಳ ನೋಡ್ರಿ ಹಲ್ಲು ಹೋಗ್ಯಾವು. ಬೆಳೆಸಿ ಬೆಳೆಸಿ ನಮ್ಗೆ ಈ ಕಡೆ ಬಾ. ಮಕ್ಕಳು ಮತ್ತು ಹಲ್ಲೆಲ್ಲ ಬಿದ್ದು ಬರ್ತಾವೆ ಅಪ್ಪಾಜಿ. ಬಡ ಇಷ್ಟ ಅಲ್ಲ ಗುಂಡ 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 ಗುಂಡ. ಇಷ್ಟಿತ್ತು ನೋಡ್ರಿ ಇವತ್ತಿನ ನಮ್ಮ ಮಾರ್ನಿಂಗ್ ರೂಟೀನ, ಆಫ್ಟರ್ನೂನ್ ರೂಟೀನ. ಇದೊಂದು ಕೆಲಸ. ನಾಳೆ ಪಲ್ಯಗೇನು, ನಾಳೆ ಅಡುಗೆ ಏನು, ಊಟಕ್ಕೇನು ನಮ್ಮ ಸಿದ್ದಿಂದ ಒಂದೇ ಪ್ರಶ್ನೆ ರೀ. ತಿನ್ನೋದು ಅವನಿಗೆ ಇಷ್ಟ ಆಗಿದ್ದ ಪಲ್ಯ ಮಾಡಿದಂತೂ ಮುಗ್ದ ಹೋಗ್ತವೆ. ಫಸ್ಟು ಕೇಳೋ ಪ್ರಶ್ನೆ ಎದ್ದು ಬಿಡ್ಲಿ, ನಾಷ್ಟಕ್ಕೇನು, ಊಟಕ್ಕೇನು, ರಾತ್ರಿ ಊಟಕ್ಕೆ. ಇವು 3 ತಿಳ್ಕೊತಾರೆ ಮೊದಲು. ಇವತ್ತಿಗಂದ್ರೆ ಇವತ್ತಿಗೆ ರಜಾ ಇದ್ದಾಗ ಮಸ್ತ್ ಎಲ್ಲ ಏನದು ಮ್ಯಾಗಿ, ನೂಡಲ್ಸ್, ಪಾಸ್ತಾ, ಬರ್ಗರ್ ಎಲ್ಲ ದಿನ ಒಂಥರ ಆಗೈತೆ ನೋಡ್ರಿ. ನಮ್ಮ ಸಿದ್ದು ಕರು ಹೇಳ್ಬೇಕಂದ್ರೆ ವಿಡಿಯೋ ಮಾಡಿದ್ರೆ ಸಿಕ್ಕಾಪಟ್ಟೆ ವಿಡಿಯೋ ಹಾಕಿದ್ವು. ವಿಡಿಯೋ ಮಾಡಲಿಲ್ಲ, ಮಾಡೋಕ್ಕೂ ಆಗಲಿಲ್ಲ. ರಜೆದಿಂದಾಗ ಏನೋ ಪ್ಲ್ಯಾನ್ ಇತ್ತು, ಬಟ್ ಏನೂ ಆಗಲಿಲ್ಲ. ಅದು ಹೀಗಾಗಿ
ಈಗ ಸ್ಕೂಲ್ ಚಾಲು ಆದಮೇಲೆ ಆಯ್ತಲ್ರಿ 2 ಚಪಾತಿ ಪಲ್ಯ ಫಿಕ್ಸ್. ಎಲ್ಲ ಥರ ತರಕಾರಿನೂ ತಿನ್ಬೇಕು. ಅವನಿಗೆ ಚೋಲೆ, ಬಟಾಟಿ, ಬೆಂಡಿ, ಆಮೇಲೆ ಮತ್ತು ಮಡ್ಕೆ ಕಾಳು, ಹೆಸರು ಕಾಳು, ಉಸಾಳಿ ನಡೆಯೋದು ಅನ್ಸುತ್ತದ. ಆಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಚಟ್ನಿ ಅದು ಆಯ್ತಾನ. ಆಮೇಲೆ ಕೆಂಪು ಚಟ್ನಿ ತುಪ್ಪ ಹಾಕ್ಕೊಂಡು ಅದನ್ನು ಹಿಂಗೆ ಆಯ್ತದ. ಈಗ ಪರೋಟಗಳು ಆಯ್ತಲ್ಲ, ರೈಸ್ ಐಟಮ್ ಒಯ್ಯೋದಿಲ್ಲ. ಸೆಕೆಂಡ್ ಬಗ್ಗೆಗೆ ಏನಾದರೂ ಸ್ನ್ಯಾಕ್ಸ್ ಆಯ್ತಲ್ಲ. ಇದನ್ನು ಪಟ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡ್ಕೊಂಡು ಬಟ್ಟಿದೆಲ್ಲ ಒಣ ಹಾಕಿದ್ದೀನಿ. ಮತ್ತು ಇದನ್ನು ಪಲ್ಯ ಹೆಂಗೆ ಮಾಡ್ತಾರಂತಂದು ನಾನು ಮಾಡ್ತೀನಲ್ಲ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನೋಡಿರಿ ಕುಕ್ಸೋರು ಗೊತ್ತೀನಿ ಮಾರ್ನಿಂಗ್ ರೂಟೀನು. ಮತ್ತು ಡಿಫ್ರೆಂಟಾಗಿ ಗೋಬಿ ಪಲ್ಯ, ಅಂದರೆ ಕ್ಯಾಬೇಜ್ ಗಡ್ಡೆ ಪಲ್ಯ, ಕೋಸ್ಗಡ್ಡೆ ಪಲ್ಯ ಶೇರ್ ಮಾಡ್ಕೊಂಡಿದ್ದೆ. ಅದು ಹೆಂಗೆ ಅನ್ನಿಸ್ತೈತಿ ಇಲ್ಲ ಸರಿ. ಮತ್ತು ಭಾಳ ದಿನದ ಮೇಲೆ ಬ್ಲಾಗ್ ಮಾಡಿದ್ದಿಲ್ಲ, ಖುಷಿ ಅನ್ಸಾಕತ್ತೈತಿ. ಖರೆ ಹೇಳ್ಬೇಕಂದ್ರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಿದ್ದೆ ಅನ್ಸಾಕತ್ತಿತ್ತು. ಬಟ್ ಖುಷಿ ಅನ್ಸಾಕತ್ತೈತಿ ನೋಡ್ರಿ. ಮತ್ತು ನಾರ್ಮಲ್ಲ ಬ್ಲಾಗಿಂಗ್ ಅರೇ ಏಕೆ ಮಿಕ್ಸಿ ಗಡ್ಡ ಮಾಡ್ಕೊ. ಸೊ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ತದೆ. ಪ್ಲೀಸ್ ಮೋಸ್ಟ್ಲಿ ಬ್ಲಾಗ್ ಮಾಡೋಕ್ಕತ್ರ ಏನಾಗ ನಮ್ಮ ಸಿದ್ದು ಇದ್ರೆ ಮಜಾ ಬರುತ್ತೆ ಖರೆ ಹೇಳ್ಬೇಕಂತ ಬ್ಲಾಗ್ ಮಾಡೋಕ್ಕೆ. ಸೊ ಮತ್ತು ಹೊಸ ಬ್ಲಾಗ್ನಾಗ ಸಿಗ್ತೀನಿ. ಏನಾಗುತ್ತೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ್ರಿ ನಾಳಿನ ಬ್ಲಾಗ್ನಾಗ. ಅಲ್ಲಿವರೆಗೂ ಬಾಯ್.